ಇಲ್ಲಿ ಇಲ್ಲಿ ಅಣ್ಣ ಸಮಾಧಾನ ಮಾಡ್ಕೊಳ್ಳಿ. ಮುಂದೆ ಚಿಕ್ಕವನು ನೀವು ಕಷ್ಟಪಟ್ಟಿರೋದಕ್ಕೆ ಮುಂದೆ ಒಂದಿನ ಬೆಲೆ ಹಂಗಲ್ಲ. ಚಿಕ್ಕವನು ಅಣ್ಣ ಫೋನ್ ಮಾಡ್ಬಿಟ್ಟು 10 ಗಂಟೆ ರಾತ್ರಿವರೆಗೂ ಎದ್ದವನೆ. ಓಕೆ ಓಕೆ ಅಣ್ಣ. ಹ್ಯಾಪಿ ಫಾದರ್ಸ್ ಡೇ ಡ್ಯಾಡಿ ಅಂತೆ. ನನಗ್ ಗೊತ್ತೇ ಇಲ್ಲ. ಓಕೆ ಅಣ್ಣ. ಅಂದ್ರೆ ಡ್ರೈವರ್ ಸಮಸ್ಯೆ ಈ ತರ ಇರುತ್ತೆ ಅಣ್ಣ. ಹಾಯ್ ವೆಂಕಿ ಬ್ರೋ, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ, ತುಂಬಾ ದಿನಗಳಾಯ್ತು. ಒಂದು ಈಗಿನ ಯುವಕರಿಗೆ ಒಂದು ಸಂದೇಶ ನಿಮ್ ಕಡೆಯಿಂದ ಕೊಡ್ಸೋಣ ಅಂತ ಹೇಳಿ ತುಂಬಾ ದಿನ ನಿಮ್ಮ ಸಂದರ್ಶನ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೂ ಇವತ್ತು ಸಿಕ್ಬಿಟ್ಟಿದ್ದೀರಾ. ಸರ್ ಮಂಜು ಸರ್, ಬನ್ನಿ ಸರ್. ಏನ್ ಸರ್ ಸಮಾಚಾರ? ಚೆನ್ನಾಗಿದ್ದೀರಾ? ಪಾಪ ತುಂಬಾ ಸರಿ ಕಾಲ್ ಮಾಡಿದ್ರೆ ಹೌದು ನಾನು ಔಟ್ ಆಫ್ ಸ್ಟೇಷನ್ ಜಾಸ್ತಿ ಇರ್ತಾ ಇದ್ದೆ. ಏನ್ ಸರ್ ಸಮಾಚಾರ? ಆರಾಮಿದ್ದೀರಣ್ಣ? ತುಂಬಾ ಆರಾಮು. ಏನಣ್ಣ ನಿಮ್ಮ ಅವಸ್ಥೆ ಎಲ್ಲ ಈ ತರ? ಎಷ್ಟ್ ದಿನ ಆಯ್ತು ಮನೆ ಬಿಟ್ಟು? ಸರ್ ಇವಾಗ ಕರೆಕ್ಟ್ ಆಗಿ ಒಂದು 9 ದಿನ ಆಯ್ತು. ಇದು ಬಂದು ನಮ್ ಫ್ಯಾಮಿಲಿ. ಇದು ಅಂದ್ರೆ ಫ್ಯಾಮಿಲಿಯಲ್ಲಿ ಒಂದ್ ಮನೆಯಲ್ಲಿ ಒಂದು ನೋಡಿ, ಇದು ಬೆಡ್ರೂಮ್. ಓಕೆ. ಇದು ಮಾಮೂಲಿ ಎಲ್ಲ ಕಿಚನ್ ಐಟಮ್ ಅವು ಇವೆಲ್ಲ ಇಕ್ಕಣಂಗೆ ಎಲ್ಲ ಒಂಥರ ಫ್ಯಾಮಿಲಿ. ಇದು ಒಂದ್ ಮನೆ ತರ ಸರ್ ನಮ್ಗೆ. ಎಷ್ಟ್ ದಿನ ಆಯ್ತಣ್ಣ ಮನೆ ಬಿಟ್ಟು? ಅದೇ 8 ದಿನ ಆಯ್ತು. 8 ದಿನ ಆಯ್ತು. ಇದು ಕಮ್ಮಿ. 20-25 ದಿನ ಆತರ ಎಲ್ಲ ಇದೀವಿ. ರೆಗ್ಯುಲರ್ ಹೋಗ್ತಾ ಇರ್ತೀನಿ. ಅಣ್ಣ ನೀವು ಜಾಸ್ತಿ ಯಾವ ಕಡೆ ಟ್ರಾವೆಲಿಂಗ್ ಮಾಡ್ತೀರಾ? ನಾನು ಆಲ್ ಓವರ್ ಇಂಡಿಯಾ ಹೋಗಿದ್ದೀನಿ. ಆಲ್ ಓವರ್ ಇಂಡಿಯಾ. ಔಟ್ ಆಫ್ ಸ್ಟೇಟ್ ಅಂದ್ರೆ ಇದಕ್ಕೆ ಹೋಗಿದೆ, ನೇಪಾಳ್ಗೆ ಹೋಗಿದೆ. ಎಷ್ಟು ವರ್ಷದಿಂದ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದೀರಣ್ಣ? ಸುಮಾರು 2008 ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವತ್ತಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀನಿ. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಹಣ ಸಂಪಾದನೆ ಇದೆಯಾ? ಉಳ್ಸ್ಕೊಂಡ್ರೆ ಐತೆ. ಬಟ್ ಡ್ರೈವರ್ದು ಚಕ್ರ ಹೆಂಗ್ ಹುಡುಗುತ್ತೋ ಅದೇ ತರಾನೇ ದುಡ್ಡು ಖರ್ಚಾಗ್ಬಿಡುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇವಾಗ ನಾನು ಒಂದು ಹೋಟ್ಲ್ಗೆ ಹೋಗ್ತೀನಿ. ನಮ್ ಕಡೆ ಎಲ್ಲ ಒಂದ್ 30-40-50 ರೂಪಾಯಲ್ಲಿ ಟಿಫನ್ ಮುಗ್ದೋಗುತ್ತೆ. ಬಟ್ ಒಂದ್ ಹೋಟ್ಲ್ಗೆ ಹೋದ್ರೆ 150 ರೂಪಾಯಿ ಆಗುತ್ತೆ. ಒಂದ್ ಮಧ್ಯಾಹ್ನದ ಊಟನೇ 150. ಬೆಳಗ್ಗೆ ನಾಷ್ಟ ಬಂದು 80-90. ಮತ್ತೆ ಇದನ್ನ ಅಲ್ಲೋದ್ಮೇಲೆ ಇನ್ ಮಾಮೂಲಿ ಇದ್ದೇ ಇರ್ತವೆ ಎಕ್ಸ್ಟ್ರಾ ಖರ್ಚುಗಳು ಅಂತ. ಸುಮಾರು ಖರ್ಚಾಗುತ್ತೆ. ದುಡ್ಡಂತೂ ಭಯಂಕರ ಖರ್ಚಾಗುತ್ತೆ. ನಾವು ತಿಂಗಳಿಗೆ ಒಂದು 50-60 ಸಾವಿರ ದುಡಿತೀವಿ. ಬಟ್ ಅದ್ರಲ್ಲಿ ಉಳಿಯೋದೇ ನಮ್ಗೊಂದ್ 30 ಸಾವಿರ ಅಷ್ಟೇ. ಈಗ ತುಂಬಾ ಜನ ಯುವಕರು ಈ ಡ್ರೈವಿಂಗ್ ಫೀಲ್ಡ್ ಬರ್ತಿದ್ದಾರೆ. ಅಂತವ್ರು ದುಡ್ಡು ಮಾಡ್ಬೇಕು ಅಂತ ಬರ್ತಾರೆ, ಬೇಗ ಮನೆ ಕಡೆ ಹೋಗ್ಬಿಡ್ತಾರೆ. ಅಂದ್ರೆ ಅರ್ಧ ಕಳ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಏನಕ್ಕೆ? ಅದು ಏನ್ ವ್ಯತ್ಯಾಸ ಇದ್ರಲ್ಲಿ? ಅಣ್ಣ ಇದು ಸ್ವಲ್ಪ ಜನ ಹೊಟ್ಟೆ ಪಾಡ್ಗೋಸ್ಕರ ಬರೋರವ್ರೆ, ಇನ್ ಸ್ವಲ್ಪ ಜನ ಶೋಕಿಗೆ ಬರೋರವ್ರೆ. ಇದು ಪಾಯಿಂಟ್. ಆಮೇಲೆ ಎತ್ಕೊಂಡು ಅವ್ರಿಗೇನು ರೀಲ್ಸ್ ಲೈಕ್ಸ್ ಗೋಸ್ಕರನು ಸ್ವಲ್ಪ ಜನ ಬಂದು ಒಂದ್ ಸ್ವಲ್ಪ ಸ್ಟೇರಿಂಗ್ ಹಿಡಿದ್ಬಿಟ್ಟು ಒಂದ್ 10 ರೀಲ್ಸ್ ತಗೊಂಡು ಹೋಗ್ಬಿಡ್ತಾರೆ. ನಾನು ಗಾಡಿ ಓಡಿಸಿದೀನಿ ನೋಡು ಅಂತಾರೆ. ಬಟ್ ಆದ್ರೆ ಇವಾಗ ಏನಪ್ಪಾ ಅಂದ್ರೆ ಪಿನ್ ಟು ಪಿನ್ ಗೊತ್ತಿರೋರು ಆಲ್ಮೋಸ್ಟ್ ಅಲ್ಲಿ ಇವಾಗ ಬರ್ತಾ ಇರೋ ಫೀಲ್ಡ್ ಅಲ್ಲಿ ಯಾರು ಅಂತವ್ರು ಇಲ್ಲ. ಯಾಕೆಂದ್ರೆ ಇವಾಗ ನಾವು ಕೇಳಿದ್ರೆ ನಾವು BS6 ಇದು ಆಲ್ಮೋಸ್ಟ್ ಅಲ್ಲಿ ನಾವು ಏನು ಕೈ ಇಕ್ಕಂಗಿಲ್ಲ. ಇವಾಗ ಟೈರ್ ಬಿಚ್ಚುತ್ತೀವಿ ಅಂದ್ರೂ ಮಿಷಿನ್ ಐತೆ. ಮುಂಚೆ ಅವೆಲ್ಲ ಏನಿರ್ಲಿಲ್ಲ. ಎಲ್ಲ ನಾವೇ ಕೈಯಿಂದ ಬಿಚ್ಚಬೇಕಾಯ್ತು, ತಗೊಂಡೋಗ್ಬೇಕಾಯ್ತು. ಒಂದೊಂದ್ ಹತ್ರ ನಿಂತ್ಕೊಂಡ್ಬಿಟ್ರೆ 3-4 ಕಿಲೋಮೀಟರ್ ನಮ್ಮ ಡ್ರೈವರ್ ಅಣ್ಣ ತಗೊಂಬಂದಿರೋ 5-5 ಕಿಲೋಮೀಟರ್ ಟೈರ್ ತಳ್ಕೊಂಡೋಗಿ ಪಂಚರ್ ಹಾಕ್ಸ್ಕೊಂಡ್ ಬಂದಿರೋ ದಿನಗಳು ಐತೆ. ಬಟ್ ಇವಾಗ ನಮ್ಗ ಅಂತ ಇವಾಗಿರೋ ಜನರೇಷನ್ಗೆ ಅಂತದೇನಿಲ್ಲ ಅಣ್ಣ. ಇವಾಗ ಒಂದ್ ಮೊಬೈಲ್ ಪಂಚರ್ ಶಾಪ್ ಅಂಗಡಿ ಅಂತ ಇರುತ್ತೆ. ಅವ್ರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಅವ್ರದ್ದೇನೈತೆ ಹಾಕ್ತಾರೆ, ದುಡ್ಡು ಕೊಡ್ಬೇಕು. ಅಣ್ಣ ಈ ಘಾಟ್ ಸೆಕ್ಷನ್ ಎಲ್ಲ ಓವರ್ ಟನ್ ತುಂಬಿದಾಗ ಯಾವ ತರ ಸಮಸ್ಯೆಗಳು ಯಾವ ತರ ಇರ್ತಾವ? ಜಾಸ್ತಿ ತೊಂದರೆ ಆಗುತ್ತಣ್ಣ. ನಾವು ಹೌದು ಹೆಂಗೆ ಅಂದ್ರೆ ಇವಾಗ ನಾವು ಆಲ್ಮೋಸ್ಟ್ ಅಲ್ಲೂ ನಾವು ಓವರ್ ಟನ್ನೇಜ್ ಹಾಕಿರ್ತೀವಿ. ನಾವು ಹೋಗ್ತಾ ಎಷ್ಟು ಬ್ರೇಕ್ ಹೊಡಿತೀವಿ ಅಷ್ಟು ಲೈನರು ಹೀಟ್ ಆಗ್ಬಿಟ್ಟು ಬ್ರೇಕ್ ಹಿಡಿಯಲ್ಲ. ಸ್ವಲ್ಪ ಜನ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಜನ ಎಲ್ಲಾರು ಅಲ್ಲ, ನಮಗಿಂತ ಎಕ್ಸ್ಪೀರಿಯನ್ಸ್ ತುಂಬಾ ಜನ ಇದಾರೆ. ಅವ್ರು ಹೇಳ್ತಾರೆ ಒಂದ್ ಗೇರ್ ಅಲ್ಲಿ ನೀನು ಆರಾಮಾಗಿ ಹೋಗ್ಬೇಕು, ಅದನ್ನ ಬಿಟ್ಟು ಜಾಸ್ತಿ ಉಳ್ತೈತೆ ಅಂತ ಬಿಟ್ಬಿಡ್ಬೇಡ ಅಂತ. ಎಷ್ಟೋ ಜನ ಘಾಟ್ಗಳಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಯಾವ ತರ ಗೇರ್ ಅಲ್ಲಿ ನಾವು ನಿರ್ವಹಣೆ ಮಾಡಿದ್ರೆ ಅತಿ ಹೆಚ್ಚಾಗಿ ಆರಾಮಾಗಿ ಮೇಲಕ್ಕೆ ಬರ್ಬೋದು ಘಾಟ್ ಸೆಕ್ಷನ್ ಇಂದ? ಅಣ್ಣ ಇವಾಗ ನಾವ್ ಏನ್ ಮಾಡ್ತೀವಿ, ಇದು ಎಷ್ಟು ಗೇರ್ ಇದೆ ಅಣ್ಣ? ಇದು 7 ಗೇರ್. ಇದು ಘಾಟ್ ಸೆಕ್ಷನ್ ಅಲ್ಲಿ ನಾವ್ ಯಾವ ತರ ಈಗ ಗೇರ್ ರೆಡಿ ಮಾಡ್ಕೊಂಡು ಬರ್ಬೇಕು ಮೇಲಕ್ಕೆ? ಏನಿಲ್ಲ, ಇವಾಗ ಮಾಮೂಲಿ ಫಸ್ಟ್ ಎಕ್ಸ್ಟ್ರಾ ಹಾಕೊಬೇಕು ಹತ್ತಬೇಕಂದ್ರೆ. ಫಸ್ಟ್ ಎಕ್ಸ್ಟ್ರಾ ಹಾಕೊಂಡ್ರೆ ಯಾವ ತರ ಅಂತ ಒಂದು ನಾಲೆಡ್ಜ್ ಇರುತ್ತೆ ಡ್ರೈವರ್ಗೆ. ಇವಾಗ ನಾನ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಬಟ್ ಡ್ರೈವರ್ಗೆ ಆದಂತ ಒಂದ್ ನಾಲೆಡ್ಜ್ ಇರುತ್ತೆ. ಇನ್ನ ಫಸ್ಟ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇರ್ತೀವಿ, ಒಂದ್ ಅಪ್ಪು ಏಕಾಏಕಿ ಇನ್ ಸ್ವಲ್ಪ ಅಪ್ಪು ಅಂತ ಗೊತ್ತಾಗುತ್ತೆ. ಎಕ್ಸ್ಲೇಟರ್ ಕೊಡ್ಬೇಕಾದ್ರೆ ನಾವು ತುಳಿಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಏನಂತ, ಇನ್ ಗೇರ್ ಎಕ್ಸ್ಟ್ರಾ ಬೇಕು ಅಂತ. ಅದು ಅಲ್ಲಿ ಹೋಗಿ ಎಂಡ್ ಆಗೋವರೆಗೂ ನಾವು ಕಾಯ್ಕೊಂಡಿದ್ದು ಎಂಡ್ ಆದ್ಮೇಲೆ ಕೊಡೋದಕ್ಕೂ ಒಂದ್ ಅಡ್ವಾನ್ಸ್ ಆಗಿ ಒಂದ್ ಗೇರ್ ಕೊಡೋದ್ರಿಂದ ಉತ್ತಮ ಘಾಟ್ ಹತ್ತುತ್ತೆ. ಮತ್ತೆ ಇದ್ಕೊಂಡು ಇಳಿಬೇಕಾದ್ರೂ ಅಷ್ಟೇ ಒಂದು ಏನೈತೆ ಟಾಪ್ ಗೇರ್ ಅಲ್ಲಿ ಅಲ್ದಿದೆ ಮಾಮೂಲಿ ಒಂದು ಸ್ಲೋ ಮೂವ್ಮೆಂಟ್ ಒಂದ್ ಗೇರ್ಗಳು ಇರ್ತವೆ. ಮತ್ತೆ ಇಂಜಿನ್ ಬ್ರೇಕ್ ಅಂತ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಆ ಬ್ರೇಕ್ ಎಲ್ಲ ಯೂಸ್ ಮಾಡ್ಕೊಂಡು ಆದಷ್ಟು ಘಾಟಲ್ಲಿ ನಿಧಾನಕ್ಕೆ ಇಳಿಸ್ಕೊಂಡ್ರೆ ಬ್ರೇಕ್ ನಿಲ್ಲುತ್ತೆ, ಆರಾಮಾಗಿ ಮೇಲಕ್ ಬರ್ಬೋದು.
ಅಣ್ಣ ಈಗ ತುಂಬಾ ನೀವು ಲಾಂಗ್ ಹೋಗ್ತಿವಿ, ವಾರಾಂಗಟ್ಲೆ ಹೋಗ್ತಿವಿ, ತಿಂಗಳಂಗಟ್ಲೆ ಹೋಗ್ತಿವಿ ಅಂತ ಹೇಳ್ತಿರಣ್ಣ. ಹೌದು. ಅವಾಗ ಗಾಡಿಗಳಲ್ಲಿ ನಾವು ಏನು ಗಮನಿಸ್ಬೇಕು, ಏನ್ ನೋಡ್ಕೊಂಡು ನಾವು ಲಾಂಗ್ ಹೋಗ್ಬೇಕಣ್ಣ ಜಾಸ್ತಿ? ಅಂದ್ರೆ ಈಗ ದೊಡ್ಡ ಗಾಡಿಗಳಲ್ವಾ, ಹಂಗಾಗಿ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ. ಈಗ ಹೊಸ್ತಾಗಿರೋ ಬಂದಿರೋ ಡ್ರೈವರ್ಗಳು ಇರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಾ? ಅಣ್ಣ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೆಲ್ಲ ಬಾಟ್ಲ್ಗಳು ಬಿದ್ದವೆ, ಓಕೆ ನಾನ್ ಚೊಪ್ಲಿ ಹಾಕಿಲ್ಲ. ಚೊಪ್ಲಿ ಹಾಕದೆ ಜಾಸ್ತಿ ದೂರ ನಡೆಯಕ್ಕಾಗಲ್ಲ. ಓಕೆ ಓಕೆ ಹಂಗನ್ಬಿಟ್ಟು ಟೈರ್ಗಳು ಇಲ್ಲ ಅಂದ್ರೆ ಈಗ ಜಾಸ್ತಿ ಲಾಂಗ್ ಹೋಗಕ್ಕಾಗಲ್ಲ. ಹಾ ಹಾ ಇದೊಂದ್ ಸುಮ್ನೆ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದ, ಓಕೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಓಕೆ ಮೈನ್ ಟೈರು ಟೈರ್ ಮೇನ್ ಅಣ್ಣ. ಮೈನ್ ಟೈರು ಓಕೆ ಅಣ್ಣ ಮತ್ತೆ ಇಂಜಿನ್ ಆಯಿಲ್ ಎಲ್ಲ ಚೆಕ್ ಮಾಡ್ಕೋಬೇಕು. ಓಕೆ ಅಣ್ಣ ಒಂದ್ ಕಡೆಯಿಂದ ಗಾಡಿ ಎಲ್ಲ ಫುಲ್ ನೀಟಾಗಿ ಚೆಕ್ ಮಾಡ್ಕೊಂಡು ಓಕೆ ಅಣ್ಣ ತೆಗಿಬೇಕು. ಈಗ ಒಂದ್ ಕಡೆಯಿಂದ ಒಂದ್ ಕಡೆ ಲೋಡ್ ಆಗುತ್ತಲ್ಲ ಅಣ್ಣ ಗಾಡಿ, ಆ ಗಾಡಿ ಲೋಡ್ ಆದಾಗ ಏನೆಲ್ಲ ಸಮಸ್ಯೆಗಳು ಎದುರಿಸ್ತೀರಾ ಈಗ ರೋಡಲ್ಲಿ? ಸಮಸ್ಯೆಗಳು ಏನೇ ಎದುರಿಸೋದ್ ಏನಪ್ಪಾ ಅಂದ್ರೆ ಜಾಸ್ತಿ ನಾವು ಅಣ್ಣ ಈ ಮುಂಚೆ ಎಲ್ಲ ಜಾಸ್ತಿ ಕಟ್ ಆಯ್ತು. ಓಕೆ ಓಕೆ ಬಟ್ ಆದ್ರೆ ಅದ್ ತಪ್ಪೋಯ್ತು. ಓಕೆ ಬಟ್ ಇನ್ನ ಒಂದ್ ಕಾಟ ಐತೆ, ಈಗ ಅದು ಯಾರಿಗೂ ಜಲ್ದಿ ಗೊತ್ತಾಗಲ್ಲ. ಅಂದ್ರೆ ಪ್ರೆಸೆಂಟ್ ಹಾ ಒಂದು ಎಲ್ಲರಿಗೂ ನಡೆದಿರೋದೆ. ಒಂದೊಂದು ಜಾಗ, ಒಂದೊಂದು ಸ್ಪಾಟ್ ಅನ್ನೋದು ಒಂದ್ ಜಾಗ ಇರ್ತವೆ. ಆ ಜಾಗದಲ್ಲಿ ಒಂದ್ ಟೀ ಹೋಟ್ಲು ಅಂತ ಇರುತ್ತೆ. ಓಕೆ ಆ ಟೀ ಹೋಟ್ಲಲ್ಲಿ ಹೋಗಿ ಟೀ ಕುಡಿಬೇಕಾದ್ರೆ ಅಬ್ಸರ್ವ್ಗಳು ಮಾಡ್ತಾರೆ. ಅಬ್ಸರ್ವ್ ಮಾಡಿ ಟೀ ಬೇಕು ಅಂದಾಗ ನಿನ್ಗೆ ಟೀ ಬೇಕಾ ಅಂತ ಅವರು ತುಂಬಾ ಕ್ಲೋಸ್ ಆಗಿ ಮಾತಾಡಿ ಟೀ ಕೊಡ್ತಾರೆ. ಓಕೆ ಅಂದ್ರೆ ಗಾಡಿ ನಿಲ್ಸಿದ್ದೆ ನೋಡಿ ಮಾತಾಡ್ತಾರೆ. ಅದೇ ಮಾಮೂಲಿ ಟೀ ಕುಡಿಯಕ್ಕೆ ಅಂತ ಹೋದಾಗ ನೋಡ್ತಾರೆ, ಅಬ್ಸರ್ವೇಷನ್ ಮಾಡ್ತಾರೆ. ಓಕೆ ಒಂದು ಟೀ ಕೊಡ್ತಾರೆ. ಆ ಟೀ ಅಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಬೆರೆಸಿರ್ತಾರೆ. ಅಣ್ಣ ಅದು ಕರೆಕ್ಟ್ ಆಗಿ ಅದು ಒಂದು ಟೀ ಕುಡ್ದು ಅಲ್ಲಿಂದ 5 ರಿಂದ 10 ಕಿಲೋಮೀಟರ್ ನಾವು ಜರ್ನಿ ಮಾಡಕ್ಕಾಗಲ್ಲ. ಆಟೋಮೆಟಿಕ್ ಆಗಿ ನಿದ್ದೆ ಬಂದ್ಬಿಡುತ್ತೆ. ಅದ್ ನಿದ್ದೆ ಬಂದಾಗ ಗಾಡಿ ಸೈಡ್ಗೆ ಹಾಕ್ತಿವಿ. ನಾವು ಬಂಕ್ ಹತ್ರ ಹೋಗಿ ಎತ್ಕೊಂಡೋಗಿ ಸೈಡ್ಗೆ ಹಾಕ್ತಿವಿ ಅನ್ನೋ ಮಟ್ಟಕ್ಕೂ ಇಲ್ಲ. ಇದು ಒಡಿಸಾದಲ್ಲಿ ನನಗೆ ನಡೆದಿರೋದು. ಎತ್ಕೊಂಡೋಗಿ ಹಾಕಿದೀನಿ, ಮಲಗ್ಬಿಟ್ಟಿದೀನಿ, ಜ್ಞಾನ ಇಲ್ಲ, ಮೊಬೈಲ್ ಐತೆ, ಡೀಸೆಲ್ ಇಲ್ಲ. ಅಂದ್ರೆ ಈ ನಡುವೆ ಎಲ್ಲ ತುಂಬಾ ಜನ ಈಗ ಡೀಸೆಲ್ ಕಳ್ತನ ಆಗ್ತಿದೆ ಅಂತ. ಈ ನಡುವೆ ಇವಾಗ ಮುಂಚೆ ಅದ್ರಪ್ಪ ಇವಾಗ ಕಾನೂನು ಒಂದ್ ಸ್ವಲ್ಪ ಡ್ರೈವರ್ ಪರ ಐತೆ. ಆದ್ರೆ ಮುಂಚೆ ಒಂದು ಹೆವಿ ಕಳ್ತನ, ಡೀಸೆಲ್ ಹೆವಿ ಕಳ್ತನ ಆಗೋದು. ಮತ್ತೆ ಡ್ರೈವರ್ಗಳು ನೋಡಿ, ಅದು ರೋಡ್ ಸೈಡ್ ಅಲ್ಲಿ ಟಾರ್ಚ್ ಗಳು ಹಾಕ್ಬಿಟ್ಟು ಹೆಣ್ಮಕ್ಳು ಇವಾಗ ಸ್ವಲ್ಪ ಜನಕ್ಕೆ ಬೇರೆ ತರ ಥಾಟ್ ಐತೆ. ಏನಂತ, ಡ್ರೈವರ್ಗಳೆಲ್ಲ ಗಲೀಜು ಅನ್ನೋ ತರ ಮತ್ತೆ ಇದ್ಕೊಂಡು ರೋಡ್ ಸೈಡ್ ಅಲ್ಲಿ ಸಿಕ್ಕಿರೋದಕ್ಕೆ ಹೋಗ್ತಾರೆ ಅಂತ. ಅಣ್ಣ ನಾನು ಒಬ್ಬ ಕನ್ನಡಿಗ ಆಗಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಮ್ಮ ಕರ್ನಾಟಕದ ಗಾಡಿ ಇವತ್ತವರೆಗೂ ನಾನು ನಿಂತಿರೋದೇ ನೋಡಿಲ್ಲ. ನನ್ನ ಏನು ರೋಡ್ ಸೈಡ್ ಅಲ್ಲಿ ಈ ಪ್ರಾಸ್ಟಿಕ್ಯೂಷನ್ ನಡೆಯುತ್ತಲ್ಲ ಅಂತ ಜಾಗದಲ್ಲಿ ಮತ್ತೆ ಇದ್ಕೊಂಡು ನಾನು ಓಪನ್ ಆಗಿ ಹೇಳ್ತೀನಿ, ತಮಿಳ್ನಾಡು ಗಾಡಿನೂ ಐತೆ, ಮತ್ತೆ ಇದ್ಕೊಂಡು ಮಹಾರಾಷ್ಟ್ರ ಗಾಡಿಗಳವೆ, ಇನ್ನ ಒಡಿಶಾ ಲೈನು ಸಿಕ್ಕಾಪಟ್ಟೆ ಗಲೀಜ್ ಜನನು ಅವ್ರೆ. ಓಕೆ ಅಣ್ಣ, ಈಗ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಕಡೆಗೆ ನೀವು ಲೋಡ್ ನ ತಗೊಂಡೋದಾಗ ಅಲ್ಲಿನ RTO ಹೇಗೆಲ್ಲ ಎದುರಿಸ್ತೀರಣ್ಣ? ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರಣ್ಣ. ನಮ್ ಕರ್ನಾಟಕದಲ್ಲೂ ಮತ್ತೆ ಅಲ್ಲಿನ RTO ಏನ್ ವ್ಯತ್ಯಾಸ? ನಮ್ ಕರ್ನಾಟಕದಲ್ಲಿ ಇವಾಗ ನಮ್ ಕರ್ನಾಟಕ ಗಾಡಿ ಇದು, ನಮ್ ಕರ್ನಾಟಕ ಗಾಡಿನ ಅಷ್ಟೊಂದೇನ್ ಕೇಳಲ್ಲ. ನಮ್ ಕೇಳೋದೇನಪ್ಪಾ ಅಂದ್ರೆ ಓವರ್ ಟನ್ನೇಜ್ ಏನಾದ್ರು ಇದ್ದಾಗ, ಇಲ್ಲ ಏನಾದ್ರು ಒಂದ್ ಸಮಸ್ಯೆ ಅಂತ ನೋಡ್ತಾರೆ. ಬಟ್ ಔಟ್ ಆಫ್ ಸ್ಟೇಟ್ ಅಲ್ಲಿ ಇವಾಗ ಆಂಧ್ರನೇ ಆಗಿರ್ಬೋದು, ಕರ್ನಾಟಕ, ತಮಿಳ್ನಾಡು ಆಗಿರ್ಬೋದು, ಮಹಾರಾಷ್ಟ್ರ, MP, UP ಎಲ್ಲಾ ಕಡೆನು ನೇಮ್ಗಳು ನೋಡಿದ್ರು ಅಂದ್ರೆ ಅವ್ರ ನಾಯಿಗಳಿಗಿಂತ ಕೀಳು ಅನ್ನೋ ತರ ನೋಡ್ತಾರೆ. ಯಾಕೆ ಅಂದ್ರೆ ನಾವು ಔಟ್ ಆಫ್ ಸ್ಟೇಟ್ ಅಲ್ಲ. ಫೈನ್ ಅಂದ್ರೆ ಮುಗ್ದೋಯ್ತು, ಸಾರ್ 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 ಅಂತ. ಮುಂಚೆ ಎಲ್ಲ ನಮ್ಮವ್ರು ಯಾರು ಕೊಡ್ತಾ ಇರ್ಲಿಲ್ಲ. ಇದೆಲ್ಲಾ ಡ್ರೈವರ್ಗಳಿಗೂ ಗೊತ್ತಿರೋದೆ. ತಮಿಳ್ನಾಡು ಗಾಡಿಯವ್ರು ಹಿಂಗೆ ಪಂಚೆ ಎತ್ತಿದ್ರು ಅಂದ್ರೆ 100 ರೂಪಾಯಿ ಕೈಯಲ್ಲಿ ಹೋಗೋರು, 10 ರೂಪಾಯಿ ಕೊಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಅಂತ ಜಾಗದಲ್ಲೆಲ್ಲ ಈ ತಮಿಳ್ನಾಡವರು ಅವಾಗೆ ಕಳ್ಸಿಕೊಟ್ರು. ಅಂದ್ರೆ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಭ್ರಷ್ಟ ಅನ್ನೋದು ಇನ್ನ ತುಂಬಾ ತುಳುಕ್ತಾ ಇದೆ. ತುಂಬಾ ಐತೆ, ಜಾಸ್ತಿನೇ ಐತೆ. ಆದ್ರೆ ಇವಾಗ ಎಲ್ಲಾರು ಮೊಬೈಲ್ ಹಿಡ್ಕೊಂತಾ ಇರೋದ್ರಿಂದ ಸ್ವಲ್ಪ ಎದುರ್ತಾರೆ. ಬಟ್ ಆದ್ರೆ ಇನ್ನ ತಪ್ಪಿದ್ದಲ್ಲ, ಭ್ರಷ್ಟಾಚಾರ ಅಂದು ಹೆವಿ ಐತೆ. ಟೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಬಾಡಿಗೆ ಕಮ್ಮಿ. 2-3 ವರ್ಷದಿಂದ ಬಾಡಿಗೆ ಏನ್ ನೋಡ್ತಾ ಇತ್ತು, ಅದೇ ಬಾಡಿಗೆನೆ ಹೋಗ್ತಾ ಐತೆ. ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಎಂಪ್ಲಾಯರ್ ಆಗಿದ್ದು ನಾನು ಪ್ರತಿಯೊಬ್ಬರಿಗೂ ಒಂದ್ ಮಾತು ಹೇಳ್ತೀನಿ ಅಣ್ಣ. ನೋಡಿ, ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಗಾಡಿ ಕೊಡ್ಬೇಕಾದ್ರೆ ಅವನು ಬಾಡಿಗೆ ಜಾಸ್ತಿ ಕೊಡ್ತಾನೆ ಅಂತ ಗೊತ್ತಾದ್ಮೇಲೆ ಒಂದ್ 10 ಗಾಡಿಗಳು ಒಂದ್ ಹತ್ರ ನಿಲ್ಸ್ರಿ. ಅದನ್ನ ಬಿಟ್ಬಿಟ್ಟು ಇವಾಗ ಇವನು ಬಾಡಿಗೆ ರೈಸ್ ಮಾಡಲ್ಲ ಅನ್ಬಿಟ್ಟು ಇವಾಗ ಅವ್ನ್ ಸೇಮ್ ಬಾಡಿಗೆ ಕೊಡೋನ್ಗೆ ಹೋಗ್ಬಿಟ್ರೆ, ಅವ್ನ್ ಟ್ರಾನ್ಸ್ಪೋರ್ಟ್ ಅವನು ಇಲ್ಲಿ ಪಾರ್ಟಿ ಹತ್ರ ಮಾತಾಡಿರ್ತಾನೆ, ಯಾರ ಹತ್ರ, ಇಲ್ಲಿ ನಾವು ಒಡಿಶಾ ಲೈನ್ಗೆ ಕಳ್ಸೋ ಗಾಡಿ ಇಲ್ಲ, ಗಾಡಿಗಳು ಸ್ಟ್ರೈಕ್ ಮಾಡ್ತಾವ್ರೆ, ಗಾಡಿಗಳು ಅವ್ನ್ ಇನ್ನೊಂದ್ ಟ್ರಾನ್ಸ್ಪೋರ್ಟ್ ಫೋನ್ ಮಾಡಿದ್ರೆ ರಪ್ ಅಂತ ಗಾಡಿ ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ನೀವೀಗ ಹೇಳೋ ಪ್ರಕಾರ ಏನಂದ್ರೆ ಕರ್ನಾಟಕ ಡ್ರೈವರ್ಸ್ ಎಲ್ಲ ಒಂದಾಗಿದ್ದಾಗ ಮಾತ್ರ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದಣ್ಣ. ಡ್ರೈವರ್ ಒಂದ್ ಮಾತು ಹೇಳ್ಬಿಡ್ತೀನಿ, ನಮ್ಮ ಅಣ್ಣ ತಮ್ಮಂದಿರು ಡ್ರೈವರ್ಗಳು ಯಾವತ್ತು ಒಗ್ಗಟ್ಟಾಗಿರ್ತಾರೋ ಅವತ್ತಿನ ದಿನ ಡ್ರೈವರ್ಗೆ ಆದಂತ ಒಂದ್ ಬೆಲೆ, ಒಂದ್ ಮರ್ಯಾದೆ. ಅಣ್ಣ, ಈಗ ನಿದ್ದೆನ ನೀವು ಹೇಗೆ ಅವಾಯ್ಡ್ ಮಾಡ್ತೀರಣ್ಣ? ಈಗ ಒಂದ್ 2 ದಿನ 3 ದಿನ ಈಗ ಟ್ರಿಪ್ ಇರುತ್ತೆ, ಟೈಮಿಂಗು ಲೋಡ್ಗಳು ತುಂಬಿರ್ತೀರಾ,
ಅವಾಗ ನೀವು ಈ ನಿದ್ದೆನ ಹೇಗೆ ಅಣ್ಣ ನಾನು ಇಲ್ಲಿ ದಾವಸ್ಪೇಟೆಯಿಂದ ಇದು ತುಂಬಿದೆ ಐಸ್ಲ್ಯಾಂಡ್ ಓಕೆ ಎಲ್ಲಿಗೆ ಗೋರಖ್ಪುರ್ಗೆ ಹಾ 2400 ಕಿಲೋಮೀಟರ್ ಬರಬ್ಬರಿ ಇಕ್ಕೊಳ್ಳಿ. ಓಕೆ 2400 ಕಿಲೋಮೀಟರ್ ಓಕೆ ಅಣ್ಣ 58 ಅವರ್ 58 ಅವರ್ ಟೈಮಿಂಗ್ಸ್ ಅಲ್ಲಿ ಹೊಡಿತೀರಾ? ಹೊಡಿತೀವಿ. ಹೊಡಿತೀರಾ? 48 ಅವರ್ 58 ಅವರ್ ಮರ್ತೋಗ್ಬಿಟ್ಟಿದೀನಿ.